ಬಡ್ಡಿ ದಂಧೆಕೋರನ 26 ಲಕ್ಷ ಹಣ ಸೀಸ್ ಆಗಿತ್ತು ಮೊನ್ನೆ ಗದಗ್ನಲ್ಲಿ. ಈ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಗದಗ್ನಲ್ಲಿ ಸಂಗಮೇಶ್ ದೊಡ್ಡಣ್ಣವರ್ ಆತ್ಮಹತ್ಯೆಗೆ ಯತ್ನ ಆಗಿದೆಯಂತೆ. ಮಗುವಿನ ಲಿವರ್ ಚಿಕಿತ್ಸೆಗೆ ತಂದಿಟ್ಟಿರುವ ಹಣ ಅಂತ ಕಿಡಿಕಾರ್ತಿದ್ದಾರೆ. ಮೊನ್ನೆ ಸಂಗಮೇಶ್ ಮನೆ ಮೇಲೆ ದಾಳಿ ನಡೆಸಿದ್ರು ಅಧಿಕಾರಿಗಳು. ಅಲ್ಲಿ ಹಣ ಪತ್ತೆಯಾಗಿತ್ತು, ಅದನ್ನ ಸೀಸ್ ಕೂಡ ಮಾಡಿದ್ರು. ಈಗ ಅವ್ರು ಹೇಳ್ತಾ ಇರೋ ಪ್ರಕಾರ ಅದು ಬಡ್ಡಿ ದಂಧೆಯ ದುಡ್ಡಲ್ಲ, ಮಗುವಿನ ಲಿವರ್ ಸಮಸ್ಯೆ ಚಿಕಿತ್ಸೆ ಕೊಡಿಸೋದಕ್ಕೆ ತಂದಿಟ್ಟಿರುವ ಹಣ, ಅದನ್ನ ಸೀಸ್ ಮಾಡಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರದ್ದು ಒತ್ತಡಕ್ಕೆ ಮಣಿದು ಕೇಸ್ ಹಾಕಿದ್ದಾರೆ ಅನ್ನುವಂತಹ ಆಕ್ರೋಶ, ಆ ಕಾರಣಕ್ಕೆ ಈಗ ಸಂಗಮೇಶ್ ದೊಡ್ಡನವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಆಟಾಟೋಪ ಮಿತಿ ಮೀರಿದೆ ಅನ್ನೋ ಕಾರಣಕ್ಕೆ ಕೆಲವರ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾದ್ರು. ಅದರಲ್ಲಿ ಸಂಗಮೇಶ್ ಕೂಡ ಒಬ್ರು. ಅವರ ಮನೆಯಲ್ಲಿ ಕಂತೆ ನೋಟು ಪತ್ತೆಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹಣವನ್ನ ಸೀಸ್ ಮಾಡಿದ್ರು. ಕಾರಣ ಬಡ್ಡಿ ದುಡ್ಡು ಅಂತ. ನನಗೆ ಅವತ್ತು ನೋಡಿ, ಅವತ್ತು ಒಂದು ಡೌಟ್ ಬಂದಿದ್ದೆ ಗೊತ್ತಾ, ನಿಮ್ಮ ಹತ್ರ ಕೇಳಿದ್ ನಾವೇನು, ಯಾರು ಬಂದು ಕಾಟ ಕೊಡ್ತಾರೆ ಅವ್ರನ್ನ ಎತ್ತಾಕೊಂಡು ಹೋಗಿ ಅಂತ. ನೀವು ಮನೆ ಸೀಸ್ ಮಾಡಿ ಅಂತ ಯಾರು ಹೇಳಿದ್ರು ಅಂತ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇತ್ತು ಅವತ್ತಿಂದ ಕೂಡ. ಈಗ ನಾನು ಬಡ್ಡಿಗೆ ದುಡ್ಡು ಕೊಡ್ತೀನಿ ಅಂತಂದ್ರೆ ನೀವು ನನ್ನನ್ನು ಬಂದು ಅಟ್ಯಾಕ್ ಮಾಡೋದಲ್ಲ. ಅಲ್ಲಿ ನಾನು ಯಾರು ಸಿಬ್ಬಂದಿನ ಕಳಿಸಿರ್ತೀನಿ, ಅವರು ಆ ಮನೆಗಳಿಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ರೆ ಅವ್ರನ್ನ ಎತ್ತಾಕೊಂಡು ಹೋಗ್ಬೇಕು, ಆಮೇಲೆ ನನ್ನ ಕರಿಬೇಕು ಯಾಕಪ್ಪ ಅಂತ ಹೇಳಿ. ನನ್ನ ಹತ್ರ ಎಷ್ಟಾದ್ರೂ ದುಡ್ಡು ಇರ್ಬೋದು, ಅದು ನಿನಗೂ ಅದಕ್ಕೆ ಸಂಬಂಧ ಇಲ್ಲ. ಕ್ಯಾಶ್ಗೆ ಸಂಬಂಧಪಟ್ಟದಕ್ಕೆ ಉತ್ತರ ಕೊಡ್ತಾನೆ, ಅದು ಬೇರೆ ವಿಚಾರ ಆಯ್ತಾ, ಅವನು ಉತ್ತರ ಕೊಟ್ಟಿರ್ಬೋದು. ಇಲ್ಲಿ ಬೇರೆ ಆಟ ನಡೀತಾ ಅನ್ನುವಂಥ ಡೌಟ್ ಇದೆ. ಅದು ಯಾವ ಊರಿದು? ಗದಗ್ನ ರಿಪೋರ್ಟರ್ ಇದನ್ನ ಒಂದು ಫೈಂಡ್ ಔಟ್ ಮಾಡಬೇಕು. ಮಂಜು ಪತಾರ್ ಇದರ ಹಿಂದೆ ಮಂಜು ಪತಾರ್ ಈಗ ಒಂದು ನನಗೆ ಮೊನ್ನೆ ಒಂದು ಆಶ್ಚರ್ಯ ಆಗ್ತಾ ಇತ್ತು. ಬಟ್ ಏನಪ್ಪ ಹಿಂಗಾಯ್ತು ಅಂತ ಹೇಳಿದಾಗ ಮೈಕ್ರೋ ಫೈನಾನ್ಸ್ ಗಲಾಟೆ ಆಗ್ತಾ ಇದ್ದದ್ದು ಏನು, ಮಂಜು ಪತಾರ್ ಮೈಕ್ರೋ ಫೈನಾನ್ಸ್ಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ. ಆತ ದುಡ್ಡು ಮಾಡಬಾರ್ದು ಅಂತ ಏನಿಲ್ಲ, ಆತ ಕ್ರಮ ಪ್ರಕಾರವಾಗಿ ನೀನು ದುಡ್ಡು ಮಾಡಿದ್ರೆ ವಿಚಾರ ಬೇರೆ. ಆಮೇಲೆ ಒಂದೇನಂತಂದ್ರೆ ನೀವು ಏನು ಲಿಕ್ವಿಡ್ ಕ್ಯಾಶ್ 2 ಲಕ್ಷಕ್ಕಿಂತ ಜಾಸ್ತಿ ಇಡೋಂಗಿಲ್ಲ. ಆದ್ರೆ ಈಗ ನೀವು ಒಂದು ಚೀಟಿ ಸೇರಿರ್ತೀರಿ, ಚೀಟಿ ಅವನೇನು ನಿಮಗೆ ಇದರಲ್ಲಿ ಕೊಡೋದಿಲ್ಲ, ಅವನು 5 ಲಕ್ಷ 10 ಲಕ್ಷ ನೀವು ತಂದಿಡಬಹುದು. ಅಥವಾ ಮದುವೆಗಿದ್ದಾಗ ಮದುವೆಗೆ ನೀವು ಎಲ್ಲದನ್ನು ಮಾಡೋಕ್ಕಾಗತ್ತಾ, ಹಿಂಗೆ ದುಡ್ಡಿಟ್ಟು ಕೊಡ್ತೀರಿ ನೀವು. ಇಲ್ಲಿ ಮಂಜು ಪತಾರ್ ಈಗ ಅದು ಚಿಕಿತ್ಸೆಗೆ ಅಂತ ಬರ್ತಾ ಇದೆ. ಇಲ್ಲಿ ಈ ವ್ಯಕ್ತಿಯನ್ನ ಹಣಿಯುವಂತ ಪ್ರಯತ್ನಗಳೇನಾದ್ರೂ ಆಯ್ತಾ, ಆ ಮೂಲಕ ದುಡ್ಡು ಹೊಡೆಯೋ ಪ್ರಯತ್ನಗಳಾಯ್ತಾ? ಕೆಲವೊಮ್ಮೆ ನಡೆಯುತ್ತೆ ಅದು, ಕೆಲವೊಮ್ಮೆ ಏನಾಗ್ಬಿಡ್ತದೆ. ಈಗ ನಾವೊಂದು ಸುದ್ದಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಒಂದು ಸ್ಕೂಲ್ ಬಗ್ಗೆ ಅವತ್ತೊಮ್ಮೆ ನಾನು ಭಾಳ ಅಲರ್ಟ್ ಆದೆ. ಒಂದು ಸ್ಕೂಲ್ ಬಗ್ಗೆ ಸುದ್ದಿ ಮಾಡಿದೆ, ಅಲ್ಲಿ ಮಕ್ಕಳಿಗೆ ಸ್ವಲ್ಪ ವ್ಯವಸ್ಥೆಗಳು ಸರಿ ಇಲ್ಲ ಮತ್ತೊಂದು ಅಂತೇಳಿ ಸುದ್ದಿ ಮಾಡಿದೆ. ಅಲ್ಲಿಯ BO ಆ ಸ್ಕೂಲ್ ಅವ್ನಿಗೆ ಫೋನ್ ಮಾಡಿಬಿಟ್ಟು, ನೋಡೋದು ನಿಂದು ಹಿಂಗೆಲ್ಲ ಸ್ಟೋರಿ ಬರ್ತಾ ಇದೆ, ಈಗ ಕ್ಯಾನ್ಸಲ್ ಮಾಡಬೇಕಾಗತ್ತೆ, ಮೀಡಿಯಾದವರೆಲ್ಲ ಬಂದಿದ್ದಾರೆ, ನಿನ್ನ ಕ್ಯಾನ್ಸಲ್ ಮಾಡ್ತೀನಿ, ದುಡ್ಡು ಕೊಡು ಅಂತ ಅವನಿಗೆ ಕೇಳ್ತಾ ಇದ್ದಾನೆ. ಅಂದರೆ ನಮ್ಮಲ್ಲಿ ಬರುವಂಥ ಸುದ್ದಿಗಳನ್ನು ಅವರು ಆ ಥರ ಏನು ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಾನು ಭಾಳ ಅಲರ್ಟ್ ಆಗಿಬಿಟ್ಟೆ ಅಂತ ಸುದ್ದಿಗಳನ್ನೆಲ್ಲ ಮಾಡುವಾಗ, ಕ್ರಾಸ್ ಚೆಕ್ ಮಾಡಿ 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 ಎಲ್ಲವೂ ಮಾಡಿ ಹಿಂಗೆ ಮಾಡಿದ್ದು. ಈಗ ಇಲ್ಲೂ ಅಷ್ಟೇ, ಅವನ್ನ ಎತ್ತಾಕೊಂಡು ಹೋದ್ರಲ್ಲ, ಇವ್ರಿಗೆ ಏನು ರೈಟ್ಸ್ ಇದೆ ಅವನ ಮೇಲೆ, ಏನು ಅಲ್ಲಲ್ಲ ರೈಡ್ ಮಾಡೋದಕ್ಕೆ? ಇದು ನನಗೆ ಬಹಳ ಆಶ್ಚರ್ಯ ಅವತ್ತಿಂದ ಕೂಡ. ನೋಡ ಈಗ ಏನಾಗುತ್ತೆ ಅಂತೇಳಿ. ಮಂಜು ಪತ್ತಾರ್ ಏನಿದು? ಹೌದು ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಕಿರುಕುಳ ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 9ನೇ ತಾರೀಕಿಗೆ ಸಂಗಮೇಶ್ ಅವರ ಮನೆ ಮೇಲೆ ದಾಳಿ ಆಗತ್ತೆ. ಏನಂತಂದ್ರೆ ಇವರ ಸಂಗಮೇಶ್ ಏನಿದಾನೆ, ಈತ ಅಕ್ರಮವಾಗಿ ಬಡ್ಡಿ ವ್ಯವಹಾರ ಅಂದ್ರೆ ಒಂದು ಫೈನಾನ್ಸ್ ಕೂಡ ಇದೆ, ಈತ ಅಕ್ರಮವಾಗಿ ಹೆಚ್ಚಿನ ಬಡ್ಡಿಗೆ ಕೊಡ್ತಾನಂತೇಳಿ ಕೆಲವು ದೂರುಗಳು ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಮೌಖಿಕವಾಗಿ ನೀಡಿರ್ತಾರಂತೆ. ಈ ಹಿನ್ನೆಲೆಯಲ್ಲಿ ಅಂದು ಸುಮಾರು 12 ಕಡೆ ಗದಗ ಪೊಲೀಸರು ದಾಳಿ ಮಾಡ್ತಾರೆ. ಅಂಥದ್ರಲ್ಲಿ ಈ ಸಂಗಮೇಶ್ ಏನಿದ್ದಾನೆ, ಇವರ ಮನೆಯಲ್ಲಿ ಸುಮಾರು 26,57,000 ರೂಪಾಯಿ ನಗದು ಪತ್ತೆಯಾಗುತ್ತೆ. ಅದು ಕಂತೆ ಹಣ. ಇದಕ್ಕೆ ಯಾವುದೇ ದಾಖಲಾತಿಗಳಿರಲಿಲ್ಲ. ಹೀಗಾಗಿ ಈ ಹಣವನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೇವೆ. ಯಾವುದಾದ್ರೂ ದಾಖಲಾತಿಗಳನ್ನು ಕೊಟ್ರೆ ನಾವು ಹಣವನ್ನು ಕೊಡ್ತೇವೆ ಅಂತೇಳಿ ಅಂದು SP BS ನೇಮಗೌಡರು ಹೇಳಿದ್ರು. ಆದ್ರೆ ಇವಾಗ ನಿನ್ನೆ ಏಕಾಏಕಿ ಸಂಗಮೇಶ್ ಏನಿದ್ದಾನೆ, ಈತ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಏನು ತನ್ನ ಮನೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಈತನಿಗೂ ಕೂಡ ಸಾಕಷ್ಟು
ಗಂಭೀರವಾದ ನೋವುಗಳು ಕೂಡ ಆಗಿದಾವ ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಆದ್ರೆ ಅವರ ಕುಟುಂಬಸ್ಥರು ಏನು ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ ಸಂಗಮೇಶನ ಮಗಗೆ ಚಿಕಿತ್ಸೆಗಾಗಿ ನಾವು ಸುಮಾರು 25 ಲಕ್ಷ ರೂಪಾಯಿ ಅಂದ್ರೆ ಸಂಬಂಧಿಕರ ಕಡೆಯಿಂದ ಹಣ ಇಸ್ಕೊಂಡು ಬಂದು 25 ಲಕ್ಷ ರೂಪಾಯಿ ಮನೆಯಲ್ಲಿ ಇಟ್ಕೊಂಡಿದ್ವಿ. ಆತನಿಗೆ ಲೀವರ್ ಸಮಸ್ಯೆ ಇತ್ತು, ಹೀಗಾಗಿ ನಾವು ಬೆಂಗಳೂರಿನಲ್ಲಿ ಆಪರೇಷನ್ ಮಾಡ್ಬೇಕಂತೇಳಿ ಅಷ್ಟೊಂದು ದೊಡ್ಡ ಮಟ್ಟದ ಹಣ ಇಟ್ಕೊಂಡಿದ್ದೀವಿ. ಹೀಗಾಗಿ ನಮ್ದು ಹಣನೂ ಹೋಯ್ತು, ಈಗ ನನಗೆ ಮಾನಾನು ಹೋಯ್ತು ಅನ್ನೋ ಒಂದು ಉದ್ದೇಶಕ್ಕಾಗಿ ಸಂಗಮೇಶ್ ಈ ರೀತಿ ಆತ್ಮಹತ್ಯೆಗೆ ಯತ್ನಿಸಿದಾರೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಹಣ ನಾವು ಸಂಬಂಧಿಕರ ಕಡೆಯಿಂದ ಇಸ್ಕೊಂಡು ಬಂದಿದ್ದೇವೆ, ಇದರಲ್ಲಿ ಯಾವುದೇ ರೀತಿ ಅಕ್ರಮ ಹಣ ಇಲ್ಲ ಅಂತ ಹೇಳಿ ಅವ್ರ ಕುಟುಂಬಸ್ಥರು ಹೇಳೋ ಪ್ರಕಾರ ಇವರೊಂದು ನಮ್ದು ಫೈನಾನ್ಸ್ ಕೂಡ ಇದೆ, ಫೈನಾನ್ಸ್ ಇದೆ, ಆದ್ರೆ ಅದು ಅದಕ್ಕೂ ಮತ್ತು ಈ ಹಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರ ಕುಟುಂಬಸ್ಥರ ಆರೋಪವಾಗಿದೆ. ಈ ಬಗ್ಗೆನೂ ಕೂಡ ಅವರು ದೂರು ದಾಖಲಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಜಯಪ್ರಕಾಶ್. ಓಕೆ, ಆದ್ರೆ ಇಷ್ಟು ಲೇಟ್ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಮೊದಲೇ ಹೇಳ್ಬೋದಿತ್ತಲ್ಲ ಈ ದುಡ್ಡು ಇದಕ್ಕೆ ಇಟ್ಟಿರೋದು ಅಂತೇಳಿ. ದಾಲ್ಮೆ ಕುಚ್ ಕಾಲ ಹೇ. ಮಂಜು ಪತ್ತಾರ್ ಇದನ್ನು ಸ್ವಲ್ಪ ಇನ್ಡೆಪ್ತ್ ಆಗಿ ಹೋಗಿ ಅವನನ್ನ ದುಡ್ಡಿದೆ ಅಂತೇಳಿ ಪೊಲೀಸರು ಅಟ್ಯಾಕ್ ಮಾಡಿದ್ರ, ಕೆಲವೊಮ್ಮೆ ಇರ್ತದೆ ಏಯ್ ನೋಡು ಬಂದಿದೆ ದುಡ್ಡು ಕೊಡು ಅಂತೇಳಿ ಸೆಟ್ಲ್ಮೆಂಟ್ ಅಂದ್ರೆ ಪೊಲೀಸರೇ ಹಪ್ತಾ ವಸೂಲಿ ಕೂಡ ಮಾಡಿಬಿಡ್ತಾರೆ. ಮಂಜು ಪತ್ತಾರ್ ಇದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ ಪ್ಲೀಸ್. ಮಗನ ಆಪರೇಷನ್ ಅಂತಂದು ಎಲ್ಲ ಅಲ್ಲೆಲ್ಲ ಸಾಲ ಸಂಕಟ ಮಾಡಿ ರೊಕ್ಕ ಇಟ್ಟಿದ್ದು ಕರೆವು. ಆದ್ರೆ ಏಕ ಪೊಲೀಸರು 6 ಗಂಟೆಗೆ ಬಂದು ಮನೆ ಸೀಸ್ ಮಾಡಿಬಿಟ್ರು. ಈಗ ಮನ್ಯಾಗ ಅವ್ನ ಹೆಂಡತಿ ಪ್ರೆಗ್ನೆಂಟ್ ರೀ, ತುಂಬ ಗರ್ಭಿಣಿದ. ಈಗ ತಾಯಿ ಹಾರ್ಟ್ ಪೇಷಂಟ್, ಅಂದ್ರ ಹೋಗುದು. ಈಗೆಲ್ಲ ರೊಕ್ಕದನ್ನ ಎಲ್ಲ ಇದಾದ್ಬಿಟ್ಲೇನ ರೀ, ಹಿಂಗ ಮನ್ಸಿನ ನೋವು ಮಾಡ್ಕೊಂಡು ಈಗ ವಿಡಿಯೋದಾಗ ಅದು ಎಲ್ಲ ಹಿಂಗಾಗದಕ್ಕೆ ಭಾಳ ನೋವು ಮಾಡ್ಕೊಂಡು ಇದನ್ನ ಮಾಡ್ಕೊಳಕ್ ಹೋಗ್ಯಾನ್ರಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಬಾರಿ ಐಟ್ ಅದಲ್ಲ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.